ಒಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ಅಲ್ಲಿ ಅನ್ನ, ಇಲ್ಲಿ ಲಾಡು. ಇನ್ನೇನಿದೆ? ಎಲ್ಲ ಇದೆ. ಲಾಡು ಇದ್ರೆ ಅನ್ನ ಯಾರು ತಿಂತಾರೆ ಅಕ್ಕ? ಯಾವುದು ಒಂದು ತಿನ್ನು, ಗಲಾಟೆ ಮಾಡ್ಕೊಡುದು. ಅಮ್ಮ ಮಲಗಿ ನಿದ್ದೆ ಮಾಡೋ ತನಕ ಸತ್ತು. ನೋಡ್ತಾ ಇರು, ಸತ್ತಾಗಿ ಬಿದ್ದಿರ್ತೀವಿ. ಯಾಕಮ್ಮ ಬಾಗ್ಲಿಗೆ ಅಡ್ಡವಾಗಿ ಕೂತಿದ್ದೀಯಾ? ಯಾಕೆ ತಿಳ್ಕೊ ನೋಡೋಣ. ನಂಗೆ ಗೊತ್ತಾಗ್ಲಿಲ್ಲ, ನೀನೇ ಹೇಳು. ದಿನ ಅವ್ರಿಬ್ರನ್ನ ಒಳಗ್ ಸೇರಿಸ್ತಾ ಇದೆಯಲ್ಲ, ಇವತ್ ಹೇಗೆ ಅವ್ರಿಬ್ರನ್ನ ಒಳಗ್ ಸೇರಿಸ್ತೀವಿ ನೋಡೋಣ ಅಂತ. ನಾನು ನೀನು ಸೇರಿಸ್ದೆ ಹೋದ್ರೆ ಅವ್ರಿಗೆ ಒಳಗ್ ಬರೋಕ್ ಆಗಲ್ವೇನಮ್ಮ? ಬರ್ತಾರೆ. ಇವತ್ ಹೇಗೆ ಬರ್ತಾರೆ ನೋಡೋಣ ಅಂತ. ಏನೇ ಅದು ಶಬ್ದ? ಅಮ್ಮ, ಬೆಕ್ಕೋ ಇಲಿಯೋ ಎಲ್ಲೋ ಹಾರಾಡ್ತಿರ್ಬೇಕು. ನೀನ್ ಮಲ್ಕಮ್ಮ, ನಿನ್ಗ್ಯಾಕೆ? ನೀನ್ ಮಲ್ಕೋ, ನಾನ್ ನೋಡ್ಕೊಂಡ್ ಬರ್ತೀನಿ. ಅಮ್ಮ ಅಮ್ಮ, ಇಲ್ಲಿ ಹೋದು ಅಮ್ಮ. ಅಮ್ಮ ಅಮ್ಮ, ಯಾಕಮ್ಮ? ಹೋಗಿ ಮಲ್ಕಮ್ಮ, ಹೋಗಿ ಸ್ವಲ್ಪ ಬಿಡ. ನೋಡಿ, ಅಮ್ಮ ಅಮ್ಮ, ಇನ್ಮೇಲೆ ಮಾಡಲ್ಲಮ್ಮ. ನನಗ್ ಗೊತ್ತು ಕಣೋ, ಎಲ್ಲ ಗೋಪಿ ಮಾಡೋ ಕೆಲ್ಸ. ಎಲ್ಲೋ ಅಪಟಿಂಗ? ದೊಡ್ಡಮ್ಮ, ನೀನೇನ್ ಬೇಕಾದ್ರೂ ಪಟಿಂಗ್ ಅಂತ ಮಾತ್ರ ಬೈಬೇಡ. ಪಟಿಂಗ ಅಲ್ದೆ ಇನ್ನೇನೋ, ದೊಡ್ಡವರಾಗಿದ್ರೆ ಮದುವೆ ಮಾಡ್ಕೊಂಡು ಹಾಯಾಗಿರ್ತಿದ್ರಿ. ನಾನ್ ನಾಳೆ ಬೆಳಿಗ್ಗೆ ಕಾಶಿಗೋ ರಾಮೇಶ್ವರಕ್ಕೂ ಹೋಗ್ತೀನಿ. ದೊಡ್ಡಮ್ಮ 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 ದೊಡ್ಡಮ್ಮ, ನಾನು ಬರ್ತೀನಿ ದೊಡ್ಡಮ್ಮ ಕಾಶಿಗೆ. ನೀನ್ ಕರ್ಕೊಂಡು ಹೋದ್ರೆ ಕಾಶಿನೂ ಇಲ್ಲ, ರಾಮೇಶ್ವರನೂ ಇಲ್ಲ. ನಾನೊಬ್ಳೆ ಹಾಯಾಗಿ ಹೋಗ್ತೀನಿ. ಅಮ್ಮ ಅಮ್ಮ, ನಮ್ಮನ್ನು ಬಿಟ್ಬಿಟ್ಟು ಹೊರಟು ಹೋಗ್ತೀಯಮ್ಮ? ಹೋಗ್ಬೇಡಮ್ಮ, ಇನ್ಮೇಲೆ ನೀನ್ ಹೇಳ್ದಾಗ ಕೇಳ್ಕೊಂಡಿರ್ತೀವಿ. ನಾನು ಹೇಳ್ದಂಗೆ ಕೇಳ್ತೀಯ? ನಾಳೆ ಬೆಳಿಗ್ಗೆ ಎದ್ದು ಗೋವಿಂದ ಮಾವನ್ ಮನೆಗೆ ಹೋಗ್ಬಿಟ್ಟ. ಸರ್ಸುಗ್ ಯಾವ್ದು ವರ ನೋಡಿದಾರಂತೆ, ಹೋಗಿ ನೋಡ್ಕೊಂಬ. ಮತ್ತೆ ಇಷ್ಟೇನೆ, ನೋಡ್ಕೊಂಡ್ ಬರೋದೇನ್ ಬಂತು, ಒಪ್ಪಿಸ್ಕೊಂಡೇ ಬಂದ್ಬಿಡ್ತೀವಿ. ಹೌದಮ್ಮ. ಅಮ್ಮ, ಕಾಶಿ ಗಂಟು ಎಲ್ಲ ಇದೆಲ್ಲ ಯಾಕಮ್ಮ ಅಲಂಕಾರ? ನಾನು ವರ ಪರೀಕ್ಷೆಗೆ ಹೋಗ್ತೀನಿ. ವಯಸ್ಸಿಗೆ ಬಂದ್ ಹುಡುಗ ಎಲ್ಲಿ ಹೋದ್ರು ವರ ಪರೀಕ್ಷೆಗೆ ಹೋದಾಗೆ ಹೋಗ್ಬೇಕು ಕಣೋ. ಹೌದಣ್ಣ, ಇಲ್ದೆ ಹೋದ್ರೆ ಹುಡುಗಿಯರ್ ನೋಡಿ ನಗ್ತಾರೆ. ಇವಳೊಬ್ಳು ಈ ಊರು ನನ್ನ ಮುಸುಡಿ ನೋಡಿದ್ದಾರೆ ಯಾರಿದ್ದಾರೆ? ಅದನ್ನು ಗೋವಿಂದ ಮಾವನ್ ಮಗಳ್ತಾನೆ, ನಗ್ತಾಳೆ. ಹಾಗಂದ್ರೆ ಹೇಗ್ ಮಿಸ್ಟ್ರೆ, ನಾವ್ ಯಾಕೆ ಇನ್ನೊಬ್ರು ಕೈಲಿ ನಗಿಸ್ಕೋಬೇಕು? ನನಗೇನೋ ನಾಚಿಕೆಡಪ್ಪ. ತಗೊಳ್ಳಿ, ಮೊದಲು ಈ ಸೆಂಟ್ ಹಚ್ಕೊಳ್ಳಿ. ಅಯ್ಯೋ, ಇದೆಲ್ಲ ಏನೋ ಗೋಪಿ? ಇರ್ಲಣ್ಣ, ಗಮ್ಮಂತಿರ್ತಾರೆ. ಒಳ್ಳೆ ಗಮ್ಮು. ಅಯ್ಯೋ, ಇವಲ್ಲಿ ಬೇರೆ. ಇದು ಪೂರ್ವದ ಪದ್ಧತಿ ಕಣೋ. ಸರಿ, ಒಳ್ಳೆ ಪದ್ಧತಿ. ಹೋಗ್ಪ. ಭಗವಂತ, ಈ ಮನೇಲಿ ನನ್ನೊಬ್ಬಳು ಬಿಟ್ಟು ಎಲ್ಲರೂ ಹುಚ್ಚ್ರೆ. ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ. ಬನ್ನಿ, ಕೂತ್ಕೊಳ್ಳಿ. ಸಕ್ಕು, ಏ ಸಕ್ಕು, ಏನ್ ಮಾಡ್ತಾ ಇದ್ದೀಯೇ? ರಾಜ ಬಂದಿರ ನೋಡು, ನಮ್ ಪುಟ್ಟಿ ಕೈಲಿ ಫಲಹಾರ ಕೊಟ್ಟು ಕಳ್ಸು. ಫಲಹಾರ ಯಾಕೆ ಮಾವ? ನಮ್ ಸರಸ್ವಿಗೆ ಯಾವ್ದೋ ಸಂಬಂಧ ಇದೆ ಅಂತ ಹೇಳಿದ್ರಂತೆ, ಅದನ್ನ ನೋಡ್ ಹೋಗೋಣ ಅಂತ ಬಂದೆ. ಆ ಸಂಬಂಧಕ್ಕೇನು ಆಮೇಲೆ ನೋಡ್ಕೊಳ್ಳೋಣಂತೆ, ಮೊದಲು ನಿನ್ನ ಮದ್ವೆ ವಿಷಯ ನೋಡ್ಕೋ. ನನ್ನ ಮದ್ವೆಗೆ ಏನ್ ಅವಸರ ಮಾವ? ಅವಸರ ಇಲ್ವಂತೆ ಭೂಪತಿಗೆ. ಏನ್ ಮಾತಾಡ್ಬೇಕು ಈಗಲೇ ಮುಗಿಸ್ಕೋ, ಆಮೇಲೆ ನಾನು ಮುಗಿಸ್ತೀನಿ. ನಿನಗ್ಯಾಕೋ ಅದೆಲ್ಲ? ಒಳಗೆ ಯಾಕೋ ಬಂದೆ? ಹೋಗೋ ಹೊರಗೆ. ಇವತ್ತೆರಡರಲ್ಲೂ ಒಂದು ಇತ್ಯರ್ಥ ಆಗೋವರೆಗೂ ಇಲ್ಲಿಂದ ಹಾಕೋದ್ರಲ್ಲ. ಅದಲ್ಲೇ ಹೋದ್ರೆ ಕುಣಿದಾಡು. ರಾಜು, ಅವನೊಂದು ಹೆಗ್ಗಣ ಇದ್ದ ಹಾಗೆ, ಅವನ ಮಾತ್ರ ನೀನ್ ಬೇಜಾರು ಮಾಡ್ಕೊಳ್ಬೇಡ. ನಮ್ಗೆ ಬೇಜಾರು, ಅವನು ನಮ್ಗೊಂದು ಇರುವೆ ಇದ್ದ ಹಾಗೆ. ನಾವು ಹೋಗಿ ಬರ್ತೀವಿ ಮಾವ. ಹೊರಡೋರಂತೆ ಇರಿ, ಅವಸರ ಪಡ್ತಾ ಇದ್ದೀರಲ್ಲ. ನೋಡ್ದೇನೆ ಮದುಮಗನ್ನ? ಒಪ್ಪಿಗೆ ತಾನೇ? ಮದುಮಗನ್ ನೋಡಿದ್ರೆ ಏನ್ ಪ್ರಯೋಜನ? ತಪ್ಪು ತಪ್ಪು, ವಧುನ ನೋಡ್ಬೇಕು. ಅದಕ್ಕೇನಪ್ಪ ನಿಮ್ಮನ್ನ ಇಲ್ಲಿ ಕರೆಸಿದ್ದು? ನಿಮ್ಗೆ ಒಪ್ಪಿಗೆ ತಾನೆ?
ಬಣ್ಣ ಗಿಣ್ಣ ಎಲ್ಲ ಚೆನ್ನಾಗಿದೆ. ಇನ್ ಸ್ವಲ್ಪ ನಾಜೂಕಾಗಿದ್ದಿದ್ರೆ. ನಾಜೋಕ ಬಾ ಹೊರಗ್ ಬಾ, ತೋರಿಸ್ತೀನಿ ನನ್ ಜೋಕ. ಮುಖಕ್ಕೇನು ಮಾವ ನಾಜೋಕಾಗೆ ಇದೆ. ಬಾಕಿ ವಿಷಯ ನಿಮ್ಮ ಅಮ್ಮನ ಹತ್ರ ಮಾತಾಡಿ ನಾನು ಏರ್ಪಾಡು ಮಾಡ್ಕೊಳ್ತೀನಿ. ಇನ್ನು ನೀವು ಹೊರಡಬಹುದು. ಅದಲ್ಲ ಮಾವ, ಸರಸು ಮದುವೆ. ಸರಸು ಮದುವೆ ಆಮೇಲೆ ಮಾಡೇ ಮಾಡೋಣ, ಮೊದಲು ನಿಂದ ಮದುವೆ ಆಗಲಿ. ಸರಸು ಮದುವೆ ಆಗದೆ ನನಗೇನು ಆತ್ರ ಮಾವ? ಆತ್ರ ಇಲ್ವೇ? ಹೊರಗಡೆ ಬನ್ನಿ, ನಾನು ಮಾಡಿ ಕಳಿಸ್ತೀನಿ ಮದುವೆನ. ಏನ ಮಾಡೋದು ನಿನ್ ಮುಖ? ಹೋಗ ಹೊರಗೆ. ನಾನು ಯಾಕೆ ಹೋಗ್ಲಿ? ಅವ್ರನ್ನೇ ಹೋಗು ಅನ್ನೋ ದಮ್ಮಿದ್ರೆ. ಬನ್ನಪ್ಪ, ಆ ಬಾಗ್ಲಲ್ಲಿ ಹೋಗೋರಂತೆ. ಈ ಒರಕನ್ ಸವಾಸ ಯಾಕೆ? ಈ ಊರ್ನಲ್ಲಿ ಯಾರ್ಯಾರಿಗೋ ಸಾವು ಬಂತು, ಇವನು ಬರ್ಲಿಲ್ಲ. ಗುಂಡ್ಕಲ್ ಹಾಗಿದ್ದಾನೆ, ಬೆನ್ನ ಹತ್ತಿದ ಬೇತಾಳನ್ ಹಾಗೆ ನಮ್ ಹೆಗಲಾಗ್ತಿದ್ದಾನೆ. ಬನ್ನಿ ಈ ಕಡೆ ಹೋಗೋರಂತೆ. ಏಯ್, ನೀಯಲ್ಲದಂತೆ ಎಮ್ಮೆ ನುಗ್ದಾಗೆ ಮುಟ್ಟಾಳ. ಪೊಲೀಸನ್ ಕರೆಸ್ಬಿಟ್ಟೆ. ಪೊಲೀಸನ್ ಕರೆಸ್ತೀಯಾ? ಕರ್ಸು ಕರ್ಸು. ಏಯ್ ಅಯೋಗ್ಯ, ಈ ಪೂಟ್ಲಾರಿ ಗೋವಿಂದ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಮುಟ್ಟಾಳ. ನೀರು ಪೂಟ್ಲ ಇರಿತಾರ, ನಮ್ಮ ಹತ್ರ ಏನು ಗಿಟ್ಟಾಕಿಲ್ಲ. ಈ ದೊಣ್ಣೆನೋ ಕಬ್ಬಿನ ಜಲ್ಲೆನೋ. ಕಾವೇರಮ್ಮ, ನನ್ನ ತಂಗಿ ಮಗ ಎಮ್ಮೆ ಭೀಮಣ್ಣಿಲ್ವೇ, ಅವನ ಮಾತು ಕೇಳ್ಕೊಂಡು ಭಯಪಟ್ಕೊಂಡು ಓಡ್ ಬಂದಿದ್ದಾನಲ್ಲ ಇವನು. ತಿರ್ಗಾ ಇಲ್ಲಿಗೂ ಬಂದ್ಬಿಟ್ಟಿಯ ಗಿಲೀಟ್ ಮಾಡೋದಕ್ಕೆ. ಹಾಗು ನಿನ್ನ ಮಗಳು ಬೇಡ, ನಿನ್ನ ಮದುವೆನೂ ಬೇಡ. ನೋಡ್ದೇನಮ್ಮ, ನೋಡೋದು ಬೇಡ, ಗಿಡೋದು ಬೇಡ. ನನ್ನ ಮದುವೆನೇ ಆಗೋದಿಲ್ಲ. ಅಷ್ಟೇ. ಲೇ ಸುಮ್ಮನಿರೋ, ಅವನ್ ಮದ್ವೆ ವಿಷಯ ಆಮೇಲೆ ನೋಡೋಣ. ಮೊದ್ಲು ನಮ್ ಸರ್ಸುಗೊಂದ್ ವರ ಹುಡ್ಕಣ್ಣ. ಚೆನ್ನಾಗಿ ಹೇಳ್ದೆ ಕಾವೇರಮ್ಮ. ನನ್ನ ಮಗಳಿಗಿಲ್ದೆ ಇದ್ದ ಆತ್ರ ನಿನ್ನ ಮಗಳಿಗೆ ಏನು ಬಂತು ಅಂತ. ನನ್ನ ಮಗಳಿಗೆ ಸಂಬಂಧ ಕುದುರಿಸಿದ್ರೇನೆ ಆಮೇಲೆ ಸರ್ಸುಗ್ ಸಂಬಂಧ ಕುದುರಿಸೋದು ಅಷ್ಟೇ. ನೀನು ಕುದುರಿಸ್ತೇ ಹೋದ್ರೆ ನಿಂತೋಗೋದು ಅಷ್ಟರಲ್ಲೇ ಇದೆ. ನಿನಗ್ಯಾಕಮ್ಮ? ಸರಸುಗ್ ಹೊರ ನಾನು ಹುಡುಕಿ ಮದುವೆ ಕುದುರಿಸ್ಕೊಂಡ್ ಬರ್ತೀನಿ. ಅಷ್ಟೇ ದೊಡ್ಡಮ್ಮ. ನೋಡ್ದೇನೆ ಕಾವೇರಮ್ಮ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂದ್ರು ದೊಡ್ಡವರು. ನನ್ನಂಥವನೇ ಮಗಳ ಮದುವೆ ಮಾಡೋದಕ್ಕೆ ಕಣ್ಣು ಬಿಡ್ತಾ ಇದ್ದೀನಿ. ಇನ್ನು ಈ ಹುಡುಗರು ಹೋಗಿ ವರನ್ ಹುಡ್ಕೊಂಡು ಬರ್ತಾರಿಯೇ? ನೋಡಿದ್ರ ರಮೇಶ್ ಏನಂತಿದ್ದಾನೆ ಈ ಪುಟ್ಲಾಯರು? ಹುಡುಗರಂತೆ ಹುಡುಗರು. ಇನ್ನು ನಾವು ಸುಮ್ಮನೆ ಕೂಡ್ದು ನಮ್ಗೆ ಯೋಗ್ಯತೆ ತೋರಿಸೇ ಬಿಡ್ಬೇಕು. ಸರಿ ಅಮ್ಮ, ಸರಸು ಹೊರನ್ ಹುಡ್ಕೊಂಡ್ ಬರೋವರೆಗೂ ನಾವು ಈ ಮನೆಯೊಳಗೆ ಕಾಲಿಡಲ್ಲ. ಅಷ್ಟೇ ದೊಡ್ಡಮ್ಮ. ವರ ಹುಡ್ಕೊಂಡು ಬರ್ದಿದ್ರೆ ನಮ್ ಕಾಲ್ ಮುಡ್ದಾಕು. ಮದುವೆ ಮಾಡಿ ನೋಡೋಣ, ನಾವೇ ದೊಡ್ಡ ಮನುಷ್ಯರೆನಿಸೋಣ, ನಾವೇ ದೊಡ್ಡ ಮನುಷ್ಯರೆನಿಸೋಣ. ಹಾಕೊಳ್ಳಿ ಹಾಕೊಳ್ಳಿ. ಇದೆಲ್ಲ ಯಾಕೆ? ತಂಬಲ್ ಹಾಕೊಳ್ಳಿ ಅಂತ ಇದೆಲ್ಲ ಯಾಕೆ ಅಂತ ಕೇಳ್ತೀಯ? ರಾಜರು, ಮಹಾರಾಜರು, ಗವರ್ನರ್ ಈ ಮನೇಲಿ ತಂಬಲ್ ಹಾಕೊಂಡಿದ್ದಾರೆ. ನೀನೇನ್ ಮಹಾ ಹಾಕೋ. ನಾನು ಬ್ರಹ್ಮಚಾರಿ, ತಾಂಬೂಲ ಹಾಕೊಳ್ಳಲ್ಲ. ಬ್ರಹ್ಮಚಾರಿಣೆ ಮದುವೆ ಆಗಿಲ್ವೇ? ಇನ್ಸರ್ಟ್ ಮನ್ಮತ್ನಾಗಿರೋ ಹುಡುಗ ಮದುವೆ ಆಗಿಲ್ಲ ಅಂತಂದ್ರೇನು? ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ಅಪ್ಪನಿಗೂ ಅವಮಾನ, ಬದುಕಿ ಎದುರು ಕೂತಿರೋ ನನಗೂ ಅವಮಾನ. ಬೇಕಾದ್ರೆ ನನ್ನ ಮಗಳನ್ನ ಕೊಡ್ತೀನಿ, ಲಕ್ಷಣ ಮದುವೆ ಮಾಡ್ಕೊ. ವಿಷಯ ಅದಲ್ಲ, ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಮಾಡ್ಕೋಬಾರ್ದು ಅಂತ. ನಿನ್ ತಂಗಿಗೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ನನ್ನ ಮಾತ್ರ ನಂಬಿಕೆ ಅಲ್ವೇ? ಇನ್ಸರ್ಟ್ ಆ ಮದುವೆಗೆ ಏನಾದ್ರೂ ವರದಕ್ಷಿಣೆ ಗಿರದಕ್ಷಿಣೆ ಕೇಳಿದ್ರೆ ನಾನು ಬಿಸಾಕ್ತೀನಿ. ಇನ್ನೇನೇನು ಅಭ್ಯಂತರ? ಏ ದೊಡ್ಡ ಮನುಷ್ಯ, ಸುಮ್ಮನೆ ಕೂತಿದ್ಯಲ್ಲ, ಮಾತಾಡೋ. ನನ್ಗೇನೋ ಒಪ್ಪಿಗೆ. ಮಹಾರಾಜ್ ನಾ ಮಾಡ್ಕೋಬಹುದು. ಇಲ್ಲ ಅದೆಲ್ಲ ಬಿಟ್ಬಿಡು, ಲಕ್ಷಣ ಓದೆ ಮಾಡ್ಕೋ. ವೈಕುಂಠ, ಬೆಳಗ್ಗೆ ಎದ್ದಿದ್ದ ಪುರೋಹಿತನ ಕರ್ಕೊಂಬ, ಲಗ್ನ ಕರ್ಸ್ಬಿಡೋಣ. ದಣಿ, ಹಾಸಿಗೆ ಸಿದ್ಧವಾಗಿದೆ. ಹೋಗಿ ಹಾಯ ಮಲ್ಕೊಳ್ಳಿ. ಎಲ್ಲೂ ಹೋಗಲು ದಾರಿ ಇಲ್ಲ, ಎಲ್ಲ ಬಾಗಿಲು ಬಂದಲ್ಲ, ಎಲ್ಲ ಬಾಗಿಲು ಬಂದಲ್ಲ.
ಏನ್ ಮಾಡ್ತೀರಿ ಮೆಟ್ರೆ ಏನ್ ಮಾಡ್ತೀರಿ 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 ಅಯ್ಯೋ ನಾನು ಸಾಯ್ತಾ ಇದ್ದೀನಿ ಕಪ್ಪಿಯಾಗಿ ಒಟ ಹಾಕ್ತಾ ಒಟರ್ ಕೊಡ್ತಾ ಇದ್ದೀನೋ ಬಾರ ಓಡೋಗೋಣ ಓಡೋಗೋದಕ್ ಬಂದ್ರೆ ಗಂಡಾಂತರ ಏನ್ ಮೇಷ್ಟ್ರೆ ಇನ್ನೇನೋ ಬರ್ಬೇಕು ಬೆಳಗ್ಗೆ ಎದ್ದೇಟಿಗೆ ನನ್ನ ಮದುವೆ ಮಾಡ್ತಾರೆ ಕಣು ಮಾಡ್ಕೊಳ್ಳಿ ಜಿಮ್ ಅಂತ ಲಾಡು ಊಟ ಸಿಕ್ಕುತ್ತೆ ಮೆಲ್ಲಗೆ ಮಾತಾಡೋ ನಿನಗೆ ಗೊತ್ತಿಲ್ಲ ಕಣೋ ಗೋಪಿ ಮದುವೆ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದ್ದೀಯೇನೋ ಹುಚ್ಚ ಮದುವೆ ಆದ್ರೆ ನಮ್ಮ ಸ್ವತಂತ್ರವೆಲ್ಲ ಹಾಳಾಗೋಗುತ್ತೆ ನಾಳೆ ದಿವಸ ನಾವು ಅಲ್ಲಿ ಇಲ್ಲಿ ನಾಟಕ ಆಡಕ್ ಸಾಧ್ಯ ಇಲ್ಲ ಕಣೋ ಹಾಗ ಮೇಷ್ಟ್ರೆ ಹಾಗಾದ್ರೆ ನಡೀರಿ ಓಡೋಣ ಬಾ 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 ಏನಾಯ್ತು? ಜಮಿನಿ ಸರ್ಕಸ್ ನೋಡ್ಬಿಟ್ಟ ನೋಡಿ ಆ ಸ್ಫೂರ್ತಿ ಒಳಗೆ ಪರ್ಚಿ ಹೊಡಿತಾ ಇದ್ದಾನೆ ಅಷ್ಟೇನಾ ಹೋಗಿ ಹೋಗಿ ಮಲ್ಕೊಳ್ಳಿ ಏನ್ ಮೇಷ್ಟ್ರೆ ಎತ್ತಳು ಓಡೋಗೋಣ ದೊಡ್ಡಮ್ಮ ನಮ್ಮ ಮಾವ ಶುಭ ಕಾರ್ಯಗಳಿಗೆ ಬಾಂದ್ರೆ ಬರ್ತಾನೆಯೇ ಯಾವನು ಬರ್ಲಿ ಬರ್ದೇರ ಹೋಗ್ಲಿ ನಾನು ಬಂದೇ ತೀರ್ತೀನಿ ಬಾ ಭೀಮಣ್ಣ ನಿನಗ್ ಪುಣ್ಯ ಬರುತ್ತೆ ಬಾ ಚಿರಂಜೀವಿ ಸೌಭಾಗ್ಯವತಿ ಸಾವಿತ್ರಿಗೆ ಅದೇನ್ ಚೆನ್ನಾಗಿರುತ್ತೆ ಮೇಷ್ಟ್ರೆ ನಾನು ಹೇಳ್ದಾಗ ಬರೀರಿ ನನ್ನ ಹೃದಯೇಶ್ವರಿಗೆ ಅಂತ ಬರೀರಿ ನನ್ನ ಹೃದಯ ಸ್ವಲ್ಪ ಇರಿ ಅದು ನಾಟಕದ ಮಾತಾಯ್ತು ಪಂಚ ಪ್ರಾಣಗಳಲ್ಲಿರುವ ಪಂಚವರ್ಣಗಿಳಿಯೇ ಅಂತ ಬರೀರಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ಪಂಚ ಪ್ರಾಣಗಳಲ್ಲಿರೋ ಕೊಂಚ ಇರಿ ಅದು ನನಗೆ ಅರ್ಥವಾಗ್ಲಿಲ್ಲ ಇನ್ನು ಓದೋರ್ಗೆ ಅರ್ಥವಾಗುತ್ತೆ ಹಾವಿ ಗೃಹಲಕ್ಷ್ಮಿಗೆ ಅಂತ ಬರೀರಿ ಲಕ್ಷಣವಾಗಿರುತ್ತೆ ಭಾವಿ
ಗೃಹಲಕ್ಷ್ಮಿ ಸ್ವಲ್ಪ ಇರಿ. ಲೋ ನಾನು ಏನಾದ್ರೂ ಬರ್ಕೋತೀನಪ್ಪ, ನೀನ್ ಹೋಗ್ರಿ ಎಷ್ಟು ತಗೊಳಯ್ಯ. ನಾನು ಹೇಳ್ದೆ ಅದ್ ಯಾಕೆ ಬರ್ತೀರ ನೋಡ್ಕೊಳ್ತೀನಿ. ನಾನೆಲ್ಲ ಬರೀತೀನಿ, ನೋಡ್ತಾ ಇರು. ಗೋಪಿ, ಏ ಗೋಪಿ, ಬಾರ ಇಲ್ಲಿ, ಬಾರೋ, ನೋಡ್ ಬಾರ ಇದನ್ನ ನೋಡು. ನಮಗೆ ಮಾತಾಡೋಕ್ ಬರೋದಿಲ್ಲ ವಿನಃ ಬರವಣಿಗೆ ಒಳಗೇನು ನನಗ್ ಗೊತ್ತಿಲ್ಲ ಮೇಷ್ಟ್ರೆ, ನಿಮ್ ನಾಲ್ಗಿಗಿಂತ ಕೈ ಚುರುಕುಂತ ಓದಿ ಓದಿ ಓದಿ. ನನ್ನ ಭವಿಷ್ಯದ ಭಾಗ್ಯಲಕ್ಷ್ಮಿ, ನಾನು ನನ್ನ ತಂಗಿ ಮದುವೆ ಆಗೋ ತನಕ ಮದುವೆ ಮಾಡ್ಕೋಕೂಡುದು ಅಂತ ಪ್ರತಿಜ್ಞೆ ಮಾಡಿಕೊಂಡಿದ್ದೆ. ಆದರೆ ನಿನ್ನ ತಂದೆಯವರ ಒಳ್ಳೆ ಗುಣ ಮತ್ತು ನಿನ್ನ ನಡತೆಯನ್ನು ನೋಡಿದ ಮೇಲೆ ನನ್ನ ಪ್ರತಿಜ್ಞೆ ಪುಡಿಪುಡಿಯಾಗಿ ಹೋಯಿತು. ಆದ್ರಿಂದ ನನಗೆ ಚಿಂತೆ ಇಲ್ಲ. ಈಗ ನಮ್ಮ ಲಗ್ನವಾದರೂ ನನ್ನ ತಂಗಿ ಲಗ್ನವಾಗುವ ತನಕ ಬ್ರಹ್ಮಚರ್ಯನ ಪರಿಪಾಲಿಸಿಕೊಳ್ಳಬೇಕೆಂದು ನಿರ್ಧರಿಸಿದ್ದೇನೆ. ಬ್ರಹ್ಮಚರ್ಯ ಅಂದ್ರೆ ಏನ್ ಮಿಸ್ಟ್ರೆ? ಬ್ರಹ್ಮಚರ್ಯ ಅಂದ್ರೆ ಈಗ ನಾವು ಅಲ್ಲಿ ಇಲ್ಲಿ ನಾಟಕ ಆಡಲ್ವೇನೋ ಅದು. ಈ ಮಹತ್ ಕಾರ್ಯದಲ್ಲಿ ಮನಃಪೂರ್ತಿಯಾಗಿ ನೀನು ನನ್ನ ಜೊತೆಯಲ್ಲಿ ಸಹಕರಿಸುತ್ತಿ ಎಂದು ನಂಬಿರುವ ಇತಿ ನಿನ್ನ ರಾಜನಾಗುವ ರಾಜು. ಬೆಸ್ಟ್ ಬೆಸ್ಟ್, ತುಂಬಾ ಚೆನ್ನಾಗಿದೆ ಮಿಸ್ಟ್ರೆ, ಕೊಟ್ಬಿಟ್ಟು ಬಂದ್ಬಿಡಿ ಮಿಸ್ಟ್ರೆ. ಅಲ್ಲ ನೀವ ಇಷ್ಟೊತ್ತಿನಲ್ಲಿ? ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಇಷ್ಟೊತ್ತಿನಲ್ಲಿ ಏನ್ ಮಾತು? ಮದುವೆ ಆದ್ಮೇಲೆ ಮಾತಾಡ್ಕೋಬೋದಲ್ಲ? ಈಗಲೇ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಬೆಳಿಗ್ಗೆ ಮಾತಾಡ್ಕೋಬೋದಲ್ಲ? ಇಲ್ಲಿ ನೋಡ, ಇಲ್ಲೇ ಇದೆ, ಇದರಲ್ಲಿ ಎಲ್ಲ ಬರ್ದಿದೆ. ಚೆನ್ನಾಗಿ ಓದ್ಕೋ, ವಿಷಯ ಎಲ್ಲ ಗೊತ್ತಾಗುತ್ತೆ. ಹೌದು, ಚಿರಂಜೀವಿ ಶ್ರೀನಿವಾಸನಿಗೆ ನಿನ್ನ ತಂದೆ ಮಾಡುವ ಅನೇಕ ಆಶೀರ್ವಾದಗಳು. ಹುಣಸೂರಿನಲ್ಲಿ ನಮ್ಮ ಸಂಬಂಧಿಗಳು ನಮ್ಮನ್ನು ಮೋಸಪಡಿಸಿದ್ದೇ ಅಲ್ಲದೆ ನಮ್ಮ ಹೆಸರು ಹಾಳು ಮಾಡಿದ್ದಾರೆ. ನಿನ್ನ ಹೆಂಡತಿ ಈಗ ಮನೆಯಲ್ಲಿಲ್ಲವಂತೆ, ಯಾರ ಜೊತೆಲೋ ಓಡಿ ಹೋಗಿದ್ದಾಳೆ ಅಂತ ಸುದ್ದಿ ಬಂದಿದೆ. ನೀ ಸುಮ್ಮನಿರಾ, ಓದಪ್ಪ ಮುಂದಕ್ಕೆ. ನನಗಿಲ್ಲಿ ಕೈ ಕಾಲೇ ಆಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅವರು ನಮ್ಮ ಮೇಲೆ ಜೀವನಾಂಶ ದಾವಾ ಬೇರೆ ಹಾಕ್ತಾರಂತೆ. ಆದ್ರಿಂದ ಸಾಧ್ಯವಾದಷ್ಟು ಜಾಗ್ರತೆ, ನಿನಗೆ ಬೇರೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೇನೆ. ಆದ್ರಿಂದ ಈ ವಿಷಯವಾಗಿ ನಿನ್ನಲ್ಲಿ ಮಾತನಾಡೋದಕ್ಕೋಸ್ಕರ ಇವತ್ತು ಹೊರಟು ಬೆಂಗಳೂರಿಗೆ ಬರುತ್ತೇನೆ. ಬಂತು ಗ್ರಹಚಾರ. ಸರಸು, ಕಟ್ಟು ಗಂಟು ಮುಟ್ಟೆ ಊರ್ಗೆ ಹೊರಟೋಗೋಣ. ಅಯ್ಯ ಇರ್ರ, ನೀವು ಹೊರಟೋಗ್ಬಿಟ್ರೆ ಆಮೇಲೆ ನಾನ್ ಕಷ್ಟಕ್ಕೆ ಸಿಕ್ಕಾಕೋಬೇಕಾಗುತ್ತೆ. ಆಮೇಲೆ ನಮ್ಮಪ್ಪ ಬಂದು ನೀನು ಮದುವೆ ಆಗ್ಲೇಬೇಕು ಅಂತ ಬಲವಂತ ಮಾಡಿದ್ರೆ ಏನ್ ಮಾಡೋದು? ಆದ್ರಿಂದ ಇಲ್ಲೇ ಇದ್ದು ಏನಾದ್ರೂ ಒಂದು ಉಪಾಯ ಹುಡುಕಲೇಬೇಕು. ನೀನು ಹೇಳೋದು ಕರೆಕ್ಟು. ಏನ್ ಉಪಾಯ ಹುಡ್ಕೋದು? ನನ್ಗೆ ಯಾಕೋ ಭಯವಾಗುತ್ತೆ. ಭಯ ಯಾಕಮ್ಮ? ನಮ್ ಚಿಕ್ಕದಣಿ ದೊಡ್ಡ ಅಡ್ವೊಕೇಟು, ಅವ್ರ ತಲೆ ತುಂಬಾ ಉಪಾಯಗಳೇ. ಕುತ್ತಿಗೆ ಮೇಲೆ ಕತ್ತಿ ನಿಂತಾಗ ಉಪಾಯದಿಂದ ತಪ್ಪಿಸಿಕೊಂಡು ನಮ್ಮ ಕೆಲಸ ನಾವು ಸಾಧಿಸಲೇಬೇಕು. ನಿನ್ಗೆ ಯಾಕ ಭಯ? ನಾವೆಲ್ಲ ಸೇರ್ಕೊಂಡು ಒಂದ್ ನಾಟಕ ಆಡೇ ಬಿಡೋಣ. ಏನ್ ನಾಟಕ ಆಡೋದು? ನಿಜವಾಗ್ಲೂ ಹೆಂಡತಿ ಬಿಟ್ಟವನು ಏನಾಗ್ತಾನೆ? ಮಾನ ಮರ್ಯಾದೆ ಕಳ್ಕೊತಾನೆ. ಮಾನ ಏನು ಮರ್ಯಾದೇನು? ಪಾಪ ಬುದ್ಧಿ ಕೆಟ್ಟು ಹುಚ್ಚನೇ ಆಗ್ಬಿಡ್ತಾನೆ. ಕರೆಕ್ಟ್. ನೀನು ಕಣೆ ನಿಜವಾದ ಅಡ್ವೊಕೇಟ್ ಹೆಂಡತಿ ಅಂದ್ರೆ. ಈಗ ನಾನ್ ಹುಚ್ಚ, ನೀನ್ ಡಾಕ್ಟ್ರು, ಸರ್ಸು ನರ್ಸ್. ನರ್ಸು? ಅಯ್ಯಯ್ಯೋ, ಅದೆಲ್ಲ ನನ್ ಕೈಲಾಗಲ್ಲ. ಬಾವ, ಅಕ್ಕ ಹಾಗಂತಾಳೆ. ದೊಡ್ಡಮ್ಮನ ಹತ್ರ ದಿನಕ್ಕೊಂದ್ ನಾಟಕ ಆಡ್ತಿದ್ಲು. ದಣಿ ವೇಷ ಏನೋ ತುಂಬಾ ಚೆನ್ನಾಗಿದೆ. ಅದ್ರ ನಾಟಕ ಹೆಂಗಾಗ್ತಿರೋ ನೋಡ್ಬೇಕು. ನೋಡ್ತಾ ಇರಲ್ಲ, ಫಸ್ಟ್ ಕ್ಲಾಸ್ ನಾಟಕ ಆಡ್ಬಿಡ್ತೀನ. ನೋಡ್ತಾ ಇರೋ. ಅಪ್ಪ ಬಂದ್ರು ಅಂತ ಕಾಣುತ್ತೆ. ಹೋಗು ಬಾಗಿಲ ಹತ್ರ. ನೋಡು, ಕೇಳಿದ್ರೆ ಹುಚ್ಚ ಹಿಡಿದಿದೆ ಅಂತ ಹೇಳು. ಆಮೇಲೆ ಏನಾದ್ರು ಇದ್ದ ಪದ್ದದ್ದೆಲ್ಲ ಮಾತಾಡ್ಬಿಟ್ಟು ಆಡ್ತಾ ಇರೋ ನಾಟಕ ಕೇಳಿಸ್ಬಿಟ್ಟು. ನಾವ್ ನಿಮ್ ಶಿಷ್ಯ ಅಲ್ವಾ? ನೋಡ್ತಾ ಇರಿ ಹೇಗಾಗ್ತೀನಿ ನಾಟಕ.
ಏನೋ ವಾಸು ಮನೇಲಿದ್ದಾನ? ಹುಷ್ ಮೆಲ್ಲಿಗೆ ಮಾತಾಡಿದಣಿ. ಯಾಕೋ? ಚಿಕ್ಕ ದಣಿಯವ್ರಿಗೆ ಹುಚ್ಚಿಡ್ದು ಬಿಟ್ಟಿದೆ. ಹುಚ್ಚು ವಾಸು ಹುಚ್ಚು. ಡಾಕ್ಟ್ರು ನರ್ಸಮ್ಮನವರು ಇಬ್ರು 2 ದಿವಸದಿಂದ ನಿದ್ದೆನೇ ಮಾಡಿಲ್ಲ ದಣಿ. ವಾಸು ವಾಸು ಏನಾಯ್ತಪ್ಪ? ಏನಾಯ್ತು? ಯಾಕಪ್ಪ? ಏನಾಯ್ತಪ್ಪ? ಹೋಯ್ತು ಹೋಯ್ತು, ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಮರ್ಯಾದೆ ಹೋಯ್ತು, ಮಾನ ಹೋಯ್ತು. ಎಲ್ಲೂ ಹೋಗಿಲ್ಲ. ತಗೋ ನಿನ್ ಮಾನ, ತಗೋ ನಿನ್ ಮರ್ಯಾದೆ. ತಗೋ ನಿನ್ ಮಾನ, ತಗೋ ನಿನ್ ಮರ್ಯಾದೆ. ಹೋಗು ಹೋಗು ಹೋಗು. ವಾಸು ಇಲ್ಲಿ ನೋಡು, ನಮ್ಮ ಮಾನ ಮರ್ಯಾದೆ ಎಲ್ಲೂ ಹೋಗ್ಲಿಲ್ಲಪ್ಪ, ಎಲ್ಲ ನಮ್ಮ ಹತ್ರಲ್ಲೇ ಇದೆ. ನೋಡು, ಇನ್ನೊಂದು 15 ದಿವಸ ತಡ್ಕೋ, ಒಳ್ಳೆ ಹುಡುಗಿ ನೋಡಿ ನಿನಗೆ 2ನೇ ಮದುವೆ ಮಾಡ್ತೀನಿ. ಮದುವೆ ಮದುವೆ ನನಗೆ ಮದುವೆ? ಊದ್ರ ವಾಲ್ಗ ಬಾರ್ಸು ಡೋಲು ಡುಮ್ 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 ಡುಮ್. ಏ ಮಂತ್ರ 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 ವಾಸು, ವಾಸು. ಡಾಕ್ಟರ್ ಡಾಕ್ಟರ್, ಇದು ಠಠಠರಗಾಲ ನೋಡಿ. ಬೆಂಗಳೂರು ದೊಡ್ಡ ಊರು, ಕಾರು ಲಾರಿ ಮೋಟಾರ್, ಈ ಗಲಾಟೆಯಲ್ಲಿ ಸ್ವಲ್ಪ ಬುದ್ಧಿ ಕೆಟ್ಟಿದೆ. ನಾವು ಔಷಧಿ ಢೀಕೊಡಿರ್ತೀನಿ, ನೀವು ಸ್ವಲ್ಪ 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 ಈ ಹವಾ ಬದಲಾಯಿಸಿ ಸರಿ ಹೋಗುತ್ತಾನೆ. ಯಾರಿಗೋ ಬುದ್ಧಿ ಕೆಟ್ಟಿರೋದು? ಬುದ್ಧಿ ಕೆಟ್ಟಿರೋದು ನಿನಗೆ. ಹೆಚ್ಚಿಗೆ ಮಾತಾಡೋದು ನಿಮ್ಮೆಲ್ಲರಿಗೂ ಬುದ್ಧಿ ಕೆಟ್ಟೋಗಿದೆ. ಹೌದು, ನಾನು ಹೇಳ್ತಾ ಇರೋದು ಹೌದೇ. ನಿನಗೆ ಬುದ್ಧಿ ಕೆಟ್ಟಿಲ್ಲ, ನಿನ್ ರೋಗಿಯೇ ಅಲ್ಲ. ಅಲ್ಲ, ನಾನ್ ರೋಗಿನೇ ಅಲ್ಲ, ನೀನ್ ಡಾಕ್ಟ್ರೇ ಅಲ್ಲ, ಇವ್ರು ನರ್ಸುನೇ ಅಲ್ಲ. ಇವರೆಲ್ಲ ಕಳ್ರು ಮೋಸ ಮಾಡ್ತಾ ಇದ್ದಾರೆ, ಮೋಸ. ನಡ್ರಿ ನಡ್ರಿ ನಡ್ರಿ, ಹೋಗಿ 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 ನಡ್ರಿ, ಹೋಗಿ 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 ಹೋಗಿ. ನೋಡಿದೀರಾ ದೊಡ್ಡವರೇ, ಇದನ್ನೆಲ್ಲ ನೋಡಿ ನೀವು ಗಾಬರಿ ಮಾಡಿಕೊಳ್ಳಬೇಡಿ. ಈಗ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಕಾಯಿಲೆ ಹೀಗೆ ಹೆಚ್ಚಾಗುತ್ತದೆ. ಇದಕ್ಕೆ ನಾವು ಔಷಧ ಕೊಡುತ್ತೇವೆ. ನಿಮ್ಮ ಮಗನನ್ನು ಊಟಿಗೆ ಕಳಿಸಿಕೊಡಿ. ಆಗಲಿ ಡಾಕ್ಟರ್. ಊಟಿ ಡಾಕ್ಟರ್, ಊಟಿ ಗೀಟಿ ಎಲ್ಲ ಅದಕ್ಕೆ? ನಮ್ಮ ಊರಿನ ಹವಾನು ಅದೇ ರೀತಿಯಾಗಿದೆ, ನೀವೆಲ್ಲ ಅಲ್ಲಿಗೆ ಬಂದ್ಬಿಡ್ಬೋದಲ್ಲ? ವಾಟ್, ನಿಮ್ಮ ಊರಿಗೆ ಸಠವಿ. ನೀವೇನಾದ್ರೂ ಸರಿ ಡಾಕ್ಟರ್, ಅವನು ಗುಣಪಡಿಸೋ ಜವಾಬ್ದಾರಿ ನಿಮ್ ಕೈಲಿದೆ. ಚೆನ್ನಾಗಿದೆ. ನಾವು ಸಠರು ಚಿಂತೆ ಇಲ್ಲ, ನಿಮ್ಮ ಮಗ ಚೆನ್ನಾಗಿರಬೇಕು. ಅದೆಲ್ಲ ಕುಡಿರುವುದಿಲ್ಲ. ನಿಮ್ಮ ಒಂದು ಕೇಸು ನೋಡೋದಕ್ಕೆ ನಾವು ಬಂದ್ರೆ ಇಲ್ಲಿ ನಮ್ಮ 3 ಕೇಸು ಹೋಗ್ಲಿ ಬಿಡಿ ಡಾಕ್ಟರ್, ಆ 3 ಕೇಸಿನ ದುಡ್ಡು ನಾನೇ ಕೊಟ್ಬಿಡ್ತೀನಿ. ದುಡ್ಡಿನ ವಿಷಯವಲ್ಲ ಯಾ ದೊಡ್ಡ ಮನುಷ್ಯ, ನಾವು ನಿಜ ಹೇಳುತ್ತಿದ್ದೀವಿ. ನಿಮ್ಮ ಮಗನಿಗೆ ಏನೇನು ಇಲ್ಲ. ಸರಿ ಬಿಡಿ, ನೀವು ನಿಜಾನೇ ಹೇಳ್ತಾ ಇದ್ದೀರಿ, ಆದರೆ ನಾನೇ ನಂಬ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಹೋದ್ರವ್ರಿ ಡಾಕ್ಟರ್, ನೀವು ಬರ್ಲಿಕ್ಕಾಗದಿದ್ರು ನರ್ಸಮ್ಮನಾದ್ರೂ ಜೊತೆಲಿ ಕಳಿಸ್ಕೊಡಿ. ನರ್ಸ್ ಎಲ್ಲಾದ್ರೂ ಉಂಟೆ? ನನ್ ಕೈಲಿ ಸಾಧ್ಯವಿಲ್ಲ. ಹಾಗೆ ಹೇಳ್ಬೇಡಮ್ಮ, ನನ್ನ ಮಗನ ಪ್ರಾಣ ನಿಮ್ಮಿಬ್ಬರ ಕೈಲಿ ಇರೋ ಹಾಗಿದೆ. ನೀವಿಬ್ರು ಅವನ ಕೈ ಬಿಟ್ಬಿಟ್ರೆ ಅವನ ಗತಿ ಏನಮ್ಮ? ಬ್ರೇಕ್. ದೀಪ ಇಲ್ಲದೆ ಸೈಕಲ್ ಓಡಿಸ್ತಾ ಇದೀಯಾ? ನಿನ್ನ ಅರೆಸ್ಟ್ ಮಾಡಿದ್ದೇನೆ. ಲೋ 111, ಇವನ್ನ ಅರೆಸ್ಟ್ ಮಾಡಿದ್ದೇನೆ. ತಗೊಂಡೋಗಿ ಲಾಕಪ್ ನಲ್ಲಿ ಇಡು. ನಡಿ 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 ನಡಿ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್, ನೋಡಿದ್ರಾ ಡಾಕ್ಟರ್, ನನ್ನ ಮಗ ನರಸಮ್ಮನ್ ಮಾತು ಹೇಗೆ ಕೇಳ್ತಾನೆ? ಡಾಕ್ಟರ್, ನೀವು ಬರ್ಲಿಕ್ಕೆ ಆಗದೆ ಇದ್ರೂ ಚಿಂತೆ ಇಲ್ಲ ಡಾಕ್ಟರ್, ನರಸಮ್ಮನ್ ಮಾತ್ರ ಹೇಗಾದ್ರೂ ನೀವು ಕಳಿಸ್ಲೇಬೇಕು. ನಾನು ಹೇಳ್ದ ಹಾಗೆ ಕೇಳು. ನಾವೆಲ್ಲೂ ಹೋದ್ರೂ ನಮ್ಮಪ್ಪ ನಮ್ಮನ್ನು ಬಿಡೋದಿಲ್ಲ. ಆದ್ರಿಂದ ನಮ್ಮೂರು ಹೊರಟು ಹೋಗೋದೇ ಒಳ್ಳೇದು. ನಿಮ್ಮಣ್ಣ ಆದ್ರೂ ತಪ್ಪಿಸ್ಕೊಳ್ಳಿ. ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ನರಸಮ್ಮ ಡಾಕ್ಟರ್ ಒಪ್ಕೊಂಡ್ಬಿಟ್ರು. ಕಾಸಿದ್ದಾಗಿದೆ, ನಡೆಯೋ ಕೂತು ವಾಸು, ನಡೆಯೋ ಕಾಲ ಬಿಟ್ಟು ನಡೆಯೋ, ಊರು ಹೋಗೋಣ. ಕಾರು ಊರು ಊರು ಕಾರು 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 ಊರು ಕಾರು ಊರು ಕಾರು ಊರು ಕಾರು ಊರು ಕಾರು ಊರು ಕಾರು 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 ಊರು ಕಾರು ಊರು ಕಾರು ಊರು ಕಾರು. ಏ ಸಿಂಹಾದ್ರಿ, ಹೊಡಿಯ ಹ್ಯಾಂಡ್ಲು ಹೊಡಿ. ಹುಡುಗ ಬಹಳ ಒಳ್ಳೇದು, ಮುದುಕನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ. ಸರಿ, ನಿನ್ ಗಂಡ ಯಾವಾಗ ಬರ್ತಾನಮ್ಮ? ತಿಳಿದಪ್ಪ, ಅವ್ರ ಭಾವ ಬಾ ಅಂತ ಕಾಗದ ಬರೆದ ಮೇಲೆ ಹೋಗಿದ್ದಾರೆ. ಹಾಗೇನು? ನಾವು ಸೆಟ್ಲ್ ಮಾಡಿ ಸಂಬಂಧಮ್ಮ. ಹುಡುಗ ಮಾತು ಉಳಿಸ್ಕೊಂಡ, ಹಾಗಿರ್ಬೇಕು.
ರೈಲು ಹೊತ್ತಾಯ್ತಮ್ಮ. ನಾ ಬರ್ತೀನಿ. ಬರ್ತೀನಿ ಸಾವಿತ್ರಿ, ಬರ್ತೀನಮ್ಮ. ನಾನು ಬರ್ತೀನಮ್ಮ. ಮನಸೇ ನಾ ಯಾರೋ ನೀನು ಬಲ್ಲೆಯ, ಮನಸೇ ನಾ ಯಾರೋ ನೀನು ಬಲ್ಲೆಯ, ನೀನು ಬಲ್ಲೆಯ ಮನಸೇ ಮನಸೇ. ವೇದವನ್ನೋದಿದೆ ಪುರಾಣ ಹೇಳಿದೆ, ಓ ಮನಸೇ ವೇದವನ್ನೋದಿದೆ ಪುರಾಣ ಹೇಳಿದೆ. ಒಳಗಿನ ಮರ್ಮವ ತಿಳಿದಾದೆ, ನಾ ಎಸೆದ ಜಾಲದಲ್ಲಿ ಸೆರೆಯಾದೆ. ಮನಸೇ ನಾ ಯಾರೋ ನೀನು ಬಲ್ಲೆಯ, ನೀನು ಬಲ್ಲೆಯ ಮನಸೇ ಮನಸೇ. ಸುತ್ತಿ ನಿಂತಿಹ ಸತ್ಯವ ತಿಳಿಯದೆ, ಸುತ್ತಿ ನಿಂತಿಹ ಸತ್ಯವ ತಿಳಿಯದೆ, ಚಿತ್ತನೆ ಸತ್ಯನು ತಿಹೆಯಲ್ಲ ನನಗತ್ತ ನರಿಯದಾಗೆಲ್ಲ. ಮನಸೇ ನಾ ಯಾರೋ ನೀನು ಬಲ್ಲೆಯ, ನೀನು ಬಲ್ಲೆಯ ಮನಸೇ ಮನಸೇ. ಪ್ರಕೃತಿ ಪುರುಷರು ಒಂದೇ ಎಂಬುವ, ಪ್ರಕೃತಿ ಪುರುಷರು ಒಂದೇ ಎಂಬುವ ಪರಮ ರಹಸ್ಯವ ಮರೆತಲ್ಲ, ಸದ್ಗುರುಬೋಧಯ ಒಲ್ಲೆಲ್ಲ. ಮನಸೇ ನಾ ಯಾರೋ ನೀನು ಬಲ್ಲೆಯ, ನೀನು ಬಲ್ಲೆಯ ಮನಸೇ ಮನಸೇ ಮನಸೇ. ಆಹಾ ಆಹಾ, ಚೆನ್ನಾಗಿದೆಯಮ್ಮ, ತುಂಬಾ ಚೆನ್ನಾಗಿದೆ. ಏನ್ ಚೆನ್ನಾಗಿದೆಯೋ ಏನೋ, ಎಲ್ಲ ದಾಸರ ತತ್ವಗಳು. ಹಾಗೆ ಹೇಳ್ಬೇಡಮ್ಮ, ಆ ತತ್ವಗಳಲ್ಲಿ ಅಡಗಿರೋ ವೇದಾಂತ ಎಷ್ಟಿದೆ ನಿನಗೆ ಗೊತ್ತೇ? ಹಾಗೇನು ನನಗೆ ಗೊತ್ತಿಲ್ಲ ಬಿಡಿ. ನೀವೇನಾದ್ರೂ ಹೇಳಿ, ನನಗೇನೋ ನಿಮ್ ಪುರಾಣನೇ ಚೆನ್ನಾಗಿರುತ್ತೆ. ಹಾಗೇನು? ನರ್ಸ್ಗಳು, ಡಾಕ್ಟರ್ಗಳು ಪುರಾಣ, ವೇದಾಂತ, ತತ್ವ ಇವುಗಳ ನಂಬ್ತಾರೆ ಅನ್ನೋ ನಂಬಿಕೆನೇ ನನಗಿರ್ಲಿಲ್ಲ. ಈಗ ನಿನ್ನ ನೋಡಿದ ಮೇಲೆ ನನ್ನ ಅಭಿಪ್ರಾಯನೇ ನಾನು ಬದಲಾಯಿಸ್ಕೊಂಡ್ಬಿಟ್ಟೆ. ಹೌದೇನು? ಬಿಡಿ, ನಾನ್ ಯಾರು ಅಂತ ನಿಮ್ಗೆ ನಿಜವಾಗಿ ಗೊತ್ತಾಗ್ಬಿಟ್ರೆ ನಿಮ್ಮ ಅಭಿಪ್ರಾಯ ಮತ್ತೆ ಬದಲಾಯಿಸ್ಬಿಡ್ತೀರಾ. ಚೇ 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 ಚೇ, ಹಾಗೆಲ್ಲ ಗಳಿಗೊಂದ್ಸಾರಿ ಗೋಸಂಬಿ ಹಾಗೆ ಬಣ್ಣ ಬದಲಾಯಿಸ್ಕೊಳ್ಳೋ ಪ್ರಾಣಿ ಅಲ್ಲಮ್ಮ ನಾನು. ಈ ಮನಸ್ಸಿನ ಮೇಲೆ ಒಳ್ಳೇದೋ ಕೆಟ್ಟದ್ದು ಒಂದು ಸಾರಿ ಹಚ್ಚೊಡ್ದ ಕೂತ್ಬಿಟ್ರೆ ನಾನು ಸಾಯೋವರೆಗೂ ಬದಲಾಯಿಸೋನಲ್ಲ. ಅದೇ ನಾನ್ ಹೇಳೋದು, ನಿಮಿಷಕ್ಕೊಂದು ಜ್ಞಾನ ಘಳಿಗೆಗೊಂದು ಬುದ್ಧಿ ಇರೋರಿಗೆ ಬುದ್ಧಿ ಎಲ್ಲಿ ಸ್ಥಿಮಿತವಾಗಿರುತ್ತೆ ಅಂತ. ಅದ್ ಸರಿ, ಸ್ವಲ್ಪ ಪುರಾಣ ಓದಿ ಹೇಳಿ ಮತ್ತೆ. ಹಾಗೆ ಕೂತ್ಕೋ ಕೂತ್ಕೋ, ಹೇಳ್ತೀನಿ. ನರಸಮ್ಮನವರೇ, ಚಿಕ್ಕದೋಣಿಯವರು ಕೂಗ್ತಾ ಇದ್ದಾರೆ. ಯಾಕಂತೆ? ಅವ್ರಿಗೆ ಕಾಫಿ ನಾನ್ ಕೊಟ್ರೆ ಗಂಟಲಲ್ಲಿ ಇಳಿಯಲ್ವಂತೆ, ನೀವೇ ಹೋಗಿ ಕೊಡ್ಬೇಕಂತೆ. ನೋಡಿ ಮತ್ತೆ ಪಾಪ, ಈ ಮನೇಲಿ ಹೆಣ್ ದಿಕ್ಕಿಲ್ಲ ಅಂತ ನಾನೇನೋ ಕಾಫಿ ಮಾಡ್ಕೊಟ್ರೆ ಕುಡ್ಸೋಕ್ ಬೇರೆ ನಾನೇ ಬರ್ಬೇಕಂತೆ. ನಾನು ಹೋಗೋಲ್ಲ. ನೀವು ಪುರಾಣ ಓದಿ ಹೇಳಿ, ನಾನು ಕೇಳ್ತೇನೆ. ಹಾಗಲ್ಲಮ್ಮ, 2 ತಿಂಗಳ ಕಾಲದಿಂದ ಅನ್ನ ನೀರು ನಿದ್ದೆ ಎಲ್ಲ ಬಿಟ್ಟು ಅವನು ಕಾಪಾಡಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ಅವನು ನನ್ನವನಲ್ಲಮ್ಮ, ನಿನ್ನವನು. ಆ ಮಾತೇನೋ ನಿಜ. ಔಷಧಿ ಆದ್ರೆ ನಾನೇ ಕುಡಿಸ್ಬೋದು, ಕಾಫಿ ಅವನ್ ಕೊಟ್ರೆ ಕುಡಿಬಾರ್ದೇನೋ? ಕುಡಿಸ್ಬೋದಮ್ಮ, ಕುಡಿಸ್ಬಹುದು. ಆದ್ರೆ ನಿನ್ನ ಕೈಯಿಂದ ಔಷಧಿ ಕುಡಿದು ಕುಡಿದು ಅವನಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನಮ್ಮ ಕೈಯಿಂದ ಅಮೃತ ಕುಡಿಸಿರ್ತಾನೆ ಅವನಿಗೆ ಸರಿ ಬೀಳುತ್ತೆ. ಹೋಗಮ್ಮ, ಹೋಗಿ ಕುಡಿಸ್ಬಿಟ್ ಬಾ. ನೀವು ಪುರಾಣಕ್ಕೆ ಅಲ್ಲದೆ ಮನುಷ್ಯರಿಗೂ ವ್ಯಾಖ್ಯಾನ ಹೇಳ್ತೀರಾ? ಲೋ ಸಿಮಾದ್ರಿ, ನಮ್ಮ ನರಸಮ್ಮ ತುಂಬಾ ಒಳ್ಳೆಯವಳು ಅಂತ ಕಾಣುತ್ತಲ್ವೇನೋ? ಆ ಮಾತು ನಾನ್ ಹೇಳ್ಬೇಕಾದಣಿ. ಆದ್ರೆ ಸ್ವಲ್ಪ ಮುಂಗೋಪಿ ಅಂತ ಕಾಣುತ್ತೆ ಅಲ್ಲೇನೋ? ಆ ಮಾತು ನಾನ್ ಹೇಳ್ಬೇಕಾದಣಿ. ಮತ್ ಶುರು ಮಾಡ್ಬಿಟ್ಟಿಲ್ಲ ನಿನ್ ರಾಗನ.
ಅಲ್ಲೋಗಿಲ್ಲೋ ನಿನ್ ಕೇಳ್ತೀನಿ ನೋಡು, ನಾನೊಬ್ಬ ಮುಟ್ಟಾಳ. ಆ ಮಾತು ನಾನು ಹೇಳ್ಬೇಕಾ ದಣಿ? ಮುಚ್ಚಬಾಯ್. ಓ ಮನಸನಾಳು ಮನಸೇ ಏನಿದು ಈ ವರಸೆ ಏನಿದು ಈ ವರಸೆ ಓ ಮನಸನಾಳು ಮನಸೇ ಏನಿದು ಈ ವರಸೆ ಓ ಮನಸನಾಳು ಮನಸೇ ಏನಿದು ಈ ವರಸೆ ಎಲ್ಲರಲ್ಲಿ ಈ ಸಲಿಗೆ ಎಲ್ಲರಲ್ಲಿ ಈ ಸಲಿಗೆ ಸಲ್ಲದು ಬಿಡು ಮನೆಯೊಳಗೆ ಮೌನವಾಗಿ ಸಂಸಾರವ ನಡೆಸುವಂಥ ಗುರಿಯಿರಿಸೆ ಏನಿದು ಈ ವರಸೆ ಓ ಮನಸನಾಳು ಮನಸೇ ಏನಿದು ಈ ವರಸೆ. ಏನೋ ಸುಮಾದ್ರಿ, ನಮ್ಮವನಿಗೆ ಮತ್ತೆ ಹುಚ್ಚು ಹೆಚ್ಚಾದ ಕಾಣ್ತಾ ಇದೆಯಲ್ಲ. ಸ್ವಲ್ಪ ಇರು, ನೋಡ್ಕೊಂಡು ಬರ್ತೀನಿ. ನಿಜವು ಬಯಲು ಕಾಣುವನಕ ನನ್ನ ನಿನ್ನ ನಾಟಕ ನಿಜವು ಬಯಲು ಕಾಣುವನಕ ನನ್ನ ನಿನ್ನ ನಾಟಕ ಅಸಲು ರೂಪ ಹೊರ ಬೀಳಲು ಎಲ್ಲರಿಗೂ ಸಂಕಟ ಏನಿದು ಈ ವರಸೆ ಓ ಮನಸನಾಳು ಮನಸೇ ಏನಿದು ಈ ವರಸೆ. ಮೀರಿ ಆಡುವರೆ ಮೈಯ ಮರೆತು ಹರಟುವರೆ ಮೇರ ಮೀರಿ ಆಡುವರೆ ಮೈಯ ಮರೆತು ಹರಟುವರೆ ಮೂಢತನವ ನೀ ತೋರಿಸಿ ಜೀವನದ ಸುಖ ಕೆಡಿಸುವರೆ ಏನಿದು ಈ ವರಸೆ ಓ ಮನಸನಾಳು ಮನಸೇ ಏನಿದು ಈ ವರಸೆ. ಏನಿದೆ ಕೆಲಸ ನರ್ಸ್ ಹತ್ರ? ನರ್ಸುದ ನೀನು? ಅಲ್ಲ, ನಿಮ್ ಹೆಂಡತಿ. ಈ ಚಮತ್ಕಾರ ಅಲ್ಲ ನಿಮ್ಮ ಅಪ್ಪನ ಹತ್ರ. ನಾನು ಈಗಲೇ ಹೊರಟೆ ಬೆಂಗಳೂರಿಗೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀಯಾ? ಏನು ಇದು? ನರ್ಸು ಹೋದ್ಲು ಹೆಂಡತಿ ಹೋದ್ಲು, ನರ್ಸು ಹೋದ್ಲು ಹೆಂಡತಿ ಹೋದ್ಲು, ನರ್ಸು ಹೋದ್ಲು ಹೆಂಡತಿ ಹೋದ್ಲು, ನರ್ಸು ಹೋದ್ಲು ಹೆಂಡತಿ. ಅಮ್ಮ ಏನಾಯ್ತಮ್ಮ? ಏನಂತ ನೀವೇ ನೋಡಿಲ್ವೇ? ನಾನು ಬೇರೆ ಬಾಯಿಂದ ಹೇಳ್ಬೇಕೆ? ನಿಮ್ ಮಗನ್ನೇ ಕೇಳಿ. ನಾನು ಈಗಲೇ ಹೊರಟೆ ಬೆಂಗಳೂರಿಗೆ. ಅಮ್ಮ 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 ನರಸಮ್ಮ 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 ನನ್ನ ಮಾತು ಕೇಳಮ್ಮ. ಲೋ ಸಿಂಹಾದ್ರಿ, ಸಾಮಾನೆಲ್ಲ ಪ್ಯಾಕ್ ಮಾಡು. ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬೇಕು. ಆತರ ಪಡ್ಬೇಡಮ್ಮ. ಅವನು ಎಷ್ಟೇ ಆಗಲಿ ಒಬ್ಬ ರೋಗಿ, ತಿಳಿದೇ ಏನಾದ್ರೂ ತಪ್ಪು ಮಾಡಿರಬಹುದು. ರೋಗ? ಎಂಥ ರೋಗ? ಮೈ ಮೇಲೆ ಜ್ಞಾನ ಇಲ್ದಿರೋ ರೋಗ. ಅಯ್ಯೋ ಹಾಗೆಲ್ಲ ಹೇಳ್ಬೇಡಮ್ಮ. ಅವನಿಗೆ ಜ್ಞಾನ ಶುದ್ಧವಾಗಿದ್ದರೆ ಇಂಥ ಕೆಲಸ ಮಾಡ್ತಾ ಇದ್ದಮ್ಮ. ನಿನಗೆ ಪುಣ್ಯ ಬರುತ್ತೆ. ನನಗೋಸ್ಕರವಾಗಿ ಅವನ ಕ್ಷಮಿಸಮ್ಮ. ಸಾಕು ಸುಮ್ಮನೆ. ಅಪ್ಪ ಮಕ್ಕಳ ನಾಟಕ ತುಂಬಾ ಚೆನ್ನಾಗಿದೆ. ಅಯ್ಯೋ ನಾಟಕ ಅಲ್ಲಮ್ಮ, ನಾನು ನಿಜವಾಗೂ ಹೇಳ್ತಾ ಇದ್ದೀನಿ. ನನಗೋಸ್ಕರವಾಗಿ ಅಲ್ಲದೆ ಇದ್ರು ಆ ರೋಗಿ ಮುಖ ನೋಡ್ಕೊಂಡಾದ್ರೂ ಕ್ಷಮಿಸಮ್ಮ. ನನಗಿರೋ ಅವನೊಬ್ಬನೇ ಮಗ. ಅವನು ಬದುಕಿಸೋದು ನಿನ್ನ ಕೈಯಲ್ಲಿದೆ. ನಾನು ಹಿಡ್ಕೊಂಡ್ರೆ ನಿನ್ನ ಕೈಯಲ್ಲಮ್ಮ. ಅಯ್ಯಯ್ಯೋ ಚಚೆ, ನೀವು ಹಾಗೆಲ್ಲ ಹೇಳ್ಬಾರ್ದು. ದೊಡ್ಡವರಲ್ವೇ? ತಪ್ಪಲ್ವೇ? ಅಯ್ಯೋ ನಾನೆಂಥ ಪಾಪಿ. ನಿಮ್ಮಂಥ ದೊಡ್ಡವ್ರ ಮನಸ್ಸು ಎಷ್ಟು ನೋಯಿಸ್ತಾ ಇದ್ದೇನೆ. ಪರಮಾತ್ಮ ನನ್ನ ಕ್ಷಮಿಸಪ್ಪ. ಸರಿ ಹೋಗ್ಲಿ, ಇನ್ಮೇಲಾದ್ರೂ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ. ಹೀಗೆಲ್ಲ ಮಾಡ್ಕೂಡ್ದು, ಸರಿಯಾಗಿ ನಡ್ಕೋಬೇಕು ಅಂತ. ಹೇಳ್ತೀನಮ್ಮ, ಹೇಳ್ತೀನಿ. ದಣಿ ಎಲ್ಲ ಶ್ರೀನಿವಾಸನ ಲೀಲೆ. ನರಸಮ್ಮನವ್ರಿಗೆ ಒಳ್ಳೆ ಬುದ್ಧಿ ಬಂತು. ನಮ್ ನರಸಮ್ಮ ತುಂಬಾ ಒಳ್ಳೆಯವರು ಅಲ್ಲ?
ನನ್ ಮಾತು ಯಾರು ಕೇಳ್ತಾರೆ? ಸರ್ಸುನ್ ಕರ್ಕೊಂಡು ಕಾಡ್ನಲ್ಲಿ ಬಿಟ್ಟು ಬಂದಿದ್ದೀರಾ, ಅವಳು ಯೋಗಕ್ಷೇಮ ವಿಚಾರಿಸ್ಕೊಂಡು ಬಂದ್ರು ಅಂದ್ರೆ ಯಾರು ನನ್ ಮಾತು ಕೇಳ್ತೀರಾ? ನಿನಗೆ ಯಾಕಮ್ಮ ಭಯ? ಭಾವ ಇಲ್ವೇ? ಚೆನ್ನಾಗಿ ನೋಡ್ಕೋತಾರೆ. ಹೌದು ದೊಡ್ಡಮ್ಮ, ಭಾವ ತುಂಬಾ ಸಾಧ್ಯ. ಒಳ್ಳೆ ಒಳ್ಳೆ ನಾಟಕ ಆಡ್ತಾರೆ. ನಿಮ್ ಮುಖ ಹೋಗ್ರ. ಒಂದ್ ವೇಳೆ ನಿಜ ಬಯಲಿಗೆ ಬಿದ್ರೆ ಸರ್ಸುಗತಿ ಏನಾಗುತ್ತೆ? ಅವಳ ಮನೇಲಿ ಇರೋದಕ್ಕಾಗತ್ತೆಯೇ? ಇರಿಸ್ತಿದ್ರೆ ಬಿಡ್ಲಿ, ಹಾಯಾಗಿ ನಮ್ಮನೆಗೆ ಬರ್ತಾಳೆ. ಅದು ಅಲ್ದೆ ಅಕ್ಕ ಹೋದ್ಮೇಲೆ ಮನೆಯೆಲ್ಲ ಬಿಕೋ ಅನ್ನುತ್ತೆ, ಗಲಾಟೆನೇ ಇಲ್ಲ. ಗಲಾಟೆಗೇನ್ ಕಡಿಮೆ, ಎಲ್ರಿಗೂ ಬದಲಾಗಿ ನೀನಿದೀಯಲ್ಲ. ಅಲ್ಲ, ಅತ್ತೆ ಅಷ್ಟಾಗಿ ಹೇಳ್ತಾ ಇದ್ದಾರೆ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ಬಾರ್ದೆ? ನಿನಗೆ ಗೊತ್ತಿಲ್ಲ ಸುಮ್ನಿರೆ. ಅಮ್ಮ ನೀನೇನಕ್ಕೂ ಯೋಚನೆ ಮಾಡಬೇಡ. ಬೆಂಗಳೂರಿಗೆ ಬಂದ್ಮೇಲೆ ಭಾವ ಕಾಗದ ಬರೀತೀನಿ ಅಂತ ಹೇಳಿದ್ದಾರೆ. ಹೋಗ್ಲಿ, ನಾವು ಹೋಗ್ತಾನೆ ಮಾಡೋದೇನಿದೆ ಅಲ್ಲಿ? ನಿಮ್ಮಿಷ್ಟ, ನಿಮ್ ಸಂಸಾರ ನೀವೇ ನೋಡ್ಕೊಳ್ಳಿ. ನಾನ್ ಕಾಶಿಗೋ ರಾಮೇಶ್ವರಕ್ಕೂ ಹೋಗ್ತೀನಿ. ದೊಡ್ಡಮ್ಮ 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 ದೊಡ್ಡಮ್ಮ, ನಾನು ಬರ್ತೇನೆ ದೊಡ್ಡಮ್ಮ ಕಾಶಿಗೆ. ಬರ್ತಾನಂತೆ ಮುಟ್ಟಾಳ. ಮದುವೆಗೆ ಹೋಗ್ತಾ ಬೆಕ್ಕನ್ ಬಗ್ಲಲ್ಲಿ ಇಟ್ಕೊಂಡು ಹೋದ್ರು ಅಂದ ಹಾಗೆ ನಿನ್ ಕರ್ಕೊಂಡು ಹೋದ್ರೆ ನಾನ್ ವೈಕುಂಠಕ್ಕೂ ಹೋಗೋದಿಲ್ಲ. ಅಮ್ಮ ಕಾಫಿ